ಪ್ರಿಯ ವೀಕ್ಷಕರೇ, ಕವಿ ಮತ್ತು ಕಲ್ಕಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಪ್ರಪಂಚದ ತುಂಬ ಯುದ್ಧದ ಕಾರ್ಮೋಡ ಆಕ್ರಮಿಸುತ್ತಿದೆ. ಕಳೆದ 1 ವರ್ಷದಿಂದ ಇಸ್ರೇಲ್ ಪ್ಯಾಲೆಸ್ತೈನ್ ನಡುವೆ ಉಂಟಾದ ಕದನದಲ್ಲಿ ತನ್ನ ಪ್ರಜೆಗಳು ತನ್ನ ನೆಲವನ್ನು ರಕ್ಷಿಸಿಕೊಳ್ಳಲು ಅತಿ ಹೆಚ್ಚು ರಕ್ಷಣಾ ವೆಚ್ಚ ಮಾಡುವ ಇಸ್ರೇಲ್ ಒಂದು ಅಭೇದ್ಯ ಕೋಟೆಯನ್ನೇ ನಿರ್ಮಾಣ ಮಾಡಿಕೊಂಡಿದೆ. ಪ್ಯಾಲೆಸ್ತೈನ್, ಲೆಬನಾನ್, ಇರಾನ್ ಅಲ್ಲದ 16 ಉಗ್ರ ಸಂಘಟನೆಗಳು ಎಷ್ಟೇ ಕ್ಷಿಪಣಿಗಳನ್ನು ಹಾರಿಸಿದರೂ ಇಸ್ರೇಲ್ ತನ್ನ ಪ್ರಜೆಗಳನ್ನು ಕಳೆದುಕೊಳ್ಳುವುದಿಲ್ಲ. ಕಾರಣ ಅದರ ಅಭೇದ್ಯ ಭದ್ರ ಕೋಟೆ. ಈ ವಿಡಿಯೋವನ್ನು ನೋಡುವುದಕ್ಕೆ ಮುಂಚಿತವಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೊನ್ನೆ ಸೆಪ್ಟೆಂಬರ್ 30 ಇಸ್ರೇಲಿನ ಸ್ಥಳೀಯ ಸಮಯ ಸಂಜೆ 7:30 ಸರಿಸುಮಾರಿಗೆ ಇರಾನ್ನಿಂದ ಹಾರಿಸಿದ 100 ಖಂಡಾಂತರ ಕ್ಷಿಪಣಿಗಳು ಇಸ್ರೇಲಿನ ವಾಯುಮಂಡಲವನ್ನು ಪ್ರವೇಶಿಸುತ್ತಲೇ ಇಸ್ರೇಲ್ ಸರ್ಕಾರ ಕೂಡಲೇ ಸೈರನ್ ಶಬ್ದ ಮೊಳಗತೊಡಗಿತು. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಕದನ ಯಾವ ರೂಪಕ್ಕೆ ಹೋಗುವುದೆಂದು ಊಹೆ ಮಾಡಲು ಕಷ್ಟವಾಗಿದೆ. ಈ ಕ್ಷಿಪಣಿ ದಾಳಿಗಳಿಂದ ಇಸ್ರೇಲ್ ತನ್ನ ದೇಶವನ್ನು ಮತ್ತು ತನ್ನ ಪ್ರಜೆಗಳನ್ನು ರಕ್ಷಿಸಲು ಒಂದು ಸುಭದ್ರವಾದ ಮತ್ತು ಸಮಗ್ರವಾದ ರಕ್ಷಣಾ ಕವಚವಾದ ವ್ಯವಸ್ಥೆಯನ್ನು ನಿರ್ಮಿಸಿಕೊಂಡಿದೆ. ಇಸ್ರೇಲ್ನ ಕ್ಷಿಪಣಿ ರಕ್ಷಣಾ ಕಾರ್ಯತಂತ್ರವನ್ನು 4 ಪ್ರಾಥಮಿಕ ರಕ್ಷಣಾ ಪದರಗಳ ಸುತ್ತ ನಿರ್ಮಿಸಲಾಗಿದೆ. ಪ್ರತಿಯೊಂದು ಪದರವು ಸಣ್ಣ ವ್ಯಾಪ್ತಿಯ ರಾಕೆಟ್ಗಳಿಂದ ಹಿಡಿದು ದೀರ್ಘ ಶ್ರೇಣಿಯ ಖಂಡಾಂತರ ಕ್ಷಿಪಣಿಗಳ ವಿವಿಧ ರೀತಿಯ ಕ್ಷಿಪಣಿಗಳನ್ನು ತಟಸ್ಥಗೊಳಿಸುವ ಮತ್ತು ಒಡೆದು ಉರುಳಿಸುವ ಸಾಮರ್ಥ್ಯವನ್ನು ಹೊಂದಿದೆ. 1967ರಲ್ಲಿ ಇಸ್ರೇಲ್ ಮತ್ತು ಅರಬ್ ದೇಶಗಳ ನಡುವೆ ನಡೆದ 6 ದಿನಗಳ ಯುದ್ಧದಲ್ಲಿ ಈಜಿಪ್ಟ್ ದೇಶದ ನಿಯಂತ್ರಣದಿಂದ ಗಾಜಾ ಪಟ್ಟಿಯನ್ನು ಇಸ್ರೇಲ್ ವಶಪಡಿಸಿಕೊಂಡಿತು. ಆದರೆ 2006ರಲ್ಲಿ ಅಂತಾರಾಷ್ಟ್ರೀಯ ಒತ್ತಡಗಳಿಂದಾಗಿ ಗಾಜಾ ಪಟ್ಟಿಯನ್ನು ಪ್ಯಾಲೆಸ್ತೈನ್ಗೆ ಪುನಃ ಬಿಟ್ಟುಕೊಡಲಾಯಿತು. ವಿಪರ್ಯಾಸವೆಂದರೆ ಕೆಲವು ತಿಂಗಳಲ್ಲಿ ಗಾಜಾದಲ್ಲಿ ಹಮಾಸ್ ಉಗ್ರರ ದುರಾಡಳಿತ ಪ್ರಾರಂಭವಾಯಿತು. ಇರಾನ್, ಕತಾರ್ ದೇಶಗಳ ಸಹಾಯದಿಂದ 100 ರಾಕೆಟ್ ಸಣ್ಣ ಕ್ಷಿಪಣಿಗಳನ್ನು ಪಡೆದುಕೊಂಡು ಹಮಾಸ್ ಉಗ್ರರು ಇಸ್ರೇಲ್ ಮೇಲಿನ ದಾಳಿಯನ್ನು ಪ್ರಾರಂಭಿಸಿದರು. ಈ ಅನಿರೀಕ್ಷಿತ ದಾಳಿಗಳಿಂದ ತಪ್ಪಿಸಿಕೊಳ್ಳಲು 2011ರಲ್ಲಿ ಇಸ್ರೇಲ್ ಕಂಡುಹಿಡಿದ ಕ್ಷಿಪಣಿ ಪ್ರತಿರೋಧಕ ವ್ಯವಸ್ಥೆಯೇ ಹೆಸರು ಐರನ್ ಡೋಮ್. ಈ ಐರನ್ ಡೋಮಿಂದಲೇ ಇಸ್ರೇಲ್ ಇಲ್ಲಿಯ ತನಕ ಪ್ರಪಂಚದ ಭೂಪಟದಲ್ಲಿ ಇರುವುದು ಖಾತ್ರಿಯಾಗಿದೆ. ಈ ಐರನ್ ಡೋಮ್ ಹೇಗೆ ಕೆಲಸ ಮಾಡುತ್ತದೆ ಅಂದರೆ, ಸುಮಾರು 70 ಕಿಲೋಮೀಟರ್ ದೂರದ ವ್ಯಾಪ್ತಿಯಲ್ಲಿ ಮತ್ತು ಭೂಮಿಯಿಂದ 10 ಕಿಲೋಮೀಟರ್ ಎತ್ತರದಲ್ಲಿ ಬರುವ ಸಣ್ಣ ಕ್ಷಿಪಣಿಗಳು, ರಾಕೆಟ್ಗಳು ಮತ್ತು ಫಿರಂಗಿ ಗುಡ್ಡೆಗಳನ್ನು ಇದು ಶತ್ರುಗಳ ಕ್ಷಿಪಣಿಗಳು ಇಸ್ರೇಲ್ ಕಡೆಗೆ ಬರುತ್ತಿದೆ ಎನ್ನುವ ಅಪಾಯದ ಪರಿಸ್ಥಿತಿಯನ್ನು ಗುರುತಿಸಿದ ಕೂಡಲೇ ಈ ಪದರದಲ್ಲಿ ಪ್ರತಿರೋಧಕ ಕ್ಷಿಪಣಿಯ ಮೂಲಕ ದಾಳಿ ನಡೆಸಿ ಆ ಕ್ಷಿಪಣಿಯನ್ನು ನಾಶ ಮಾಡುತ್ತದೆ. ಅತ್ಯಂತ ಜನಸಂದಣಿ ಇರುವ ನಗರಗಳ ಸುತ್ತಲೂ ಈ ಐರನ್ ಡೋಮ್ನ ಘಟಕಗಳನ್ನು ಸ್ಥಾಪಿಸಲಾಗಿದೆ. ಅವಶ್ಯಕತೆ ಇದ್ದಾಗ ಈ ಲಾಂಚರ್ ವಾಹನಗಳನ್ನು ತ್ವರಿತವಾಗಿ ಬೇರೆ ಕಡೆಗೆ ಸ್ಥಳಾಂತರಿಸಲೂಬಹುದು. ಇಲ್ಲಿಯವರೆಗೂ ಹಮಾಸ್, ಹೆಜ್ಬುಲ್ಲಾ ಭಯೋತ್ಪಾದಕರು ನಡೆಸುವ ರಾಕೆಟ್, ಕ್ಷಿಪಣಿ ದಾಳಿಗಳನ್ನು ತಡೆಗಟ್ಟಿ ನಿಷ್ಕ್ರಿಯಗೊಳಿಸುವುದರಲ್ಲಿ ಈ ವ್ಯವಸ್ಥೆ ಸುಮಾರು 90ರಷ್ಟು ಯಶಸ್ವಿಯಾಗಿದೆ. ಇಂಥ ಸುಮಾರು 10 ಘಟಕಗಳು ಇಸ್ರೇಲಿನ ನಗರಗಳ ಸುರಕ್ಷತೆಗೆ ಬೆಂಗಾಲಾಗಿ ನಿಂತಿವೆ. ಸುಮಾರು $3 ಬಿಲಿಯನ್ ವೆಚ್ಚದಲ್ಲಿ ನಿರ್ಮಿಸಿರುವ ಈ ವ್ಯವಸ್ಥೆ ಜಗತ್ತಿನಲ್ಲಿ ಅತಿ ದುಬಾರಿ ಎನಿಸಿದರೂ ಇದು ಇಸ್ರೇಲ್ಗೆ ಅನಿವಾರ್ಯ ಮತ್ತು ಮಹತ್ವಪೂರ್ಣ. ಇನ್ನು ಇಸ್ರೇಲ್ನ 2ನೇ ಅತ್ಯಾಧುನಿಕ ರಕ್ಷಣಾ ಪದರವೆಂದರೆ ಡೇವಿಡ್ ಸ್ಲಿಂಗ್. ಗಾಜಾದ ಹಮಾಸ್ ಮತ್ತು ಲೆಬನಾನಿನ ಹಿಜ್ಬುಲ್ಲಾ ಭಯೋತ್ಪಾದಕ ಘಟಕಗಳಿಗೆ ಮಧ್ಯಮ ಶ್ರೇಣಿಯ ಕ್ಷಿಪಣಿಗಳು, ಇರಾನ್, ರಷ್ಯಾ, ಚೀನಾದ ಮುಖಾಂತರ
ಆರಂಭಿಸಿದ ಮೇಲೆ ಇಸ್ರೇಲ್ ತನ್ನ ಪ್ರತಿರೋಧಕ ಕ್ಷಿಪಣಿಗಳ ಸಾಮರ್ಥ್ಯವನ್ನು ಹೆಚ್ಚಿಸುವ ಬಗ್ಗೆ ಚಿಂತನೆ ನಡೆಸಿ ಸಂಶೋಧನೆ ನಡೆಸಿ ಈ ರಕ್ಷಣಾ ಕವಚಗಳನ್ನು ಅಭಿವೃದ್ಧಿಪಡಿಸಿತು. ಇದರ ಹೆಸರೇ ಡೇವಿಡ್ ಸ್ಲಿಂಗ್ ಎಂದು. ಇದರ ಕಾರ್ಯವ್ಯಾಪ್ತಿ ಸುಮಾರು 300 ಕಿಲೋಮೀಟರ್ ವ್ಯಾಸದಲ್ಲಿ ಮತ್ತು ಭೂಮಿಯಿಂದ 15 ಕಿಲೋಮೀಟರ್ ಎತ್ತರದಲ್ಲಿ ಇರುತ್ತದೆ. ಈ ವ್ಯವಸ್ಥೆಯಲ್ಲಿ ಆಧುನಿಕ ರಾಡಾರ್ಗಳನ್ನು ಅಳವಡಿಸಿ ಶತ್ರುಗಳ ಕ್ಷಿಪಣಿಗಳನ್ನು ದೂರದಿಂದಲೇ ಗುರುತಿಸಿ ಅವುಗಳನ್ನು ನಿಷ್ಕ್ರಿಯ ಮಾಡಲಾಗುತ್ತದೆ. ಇದನ್ನು ಇಸ್ರೇಲ್ನ ವಾಯುಸೇನಾ ವಾಯು ರಕ್ಷಣಾ ವ್ಯವಸ್ಥೆಯೊಂದಿಗೆ ಸಂಯೋಜನೆ ಮಾಡಲಾಗಿದ್ದು, ಈ ಪದರದಲ್ಲಿ ಯುದ್ಧ ವಿಮಾನಗಳನ್ನು ಬಳಸುವ ಪ್ರತಿಬಂಧಕ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಇನ್ನು ಇಸ್ರೇಲ್ನ 3ನೇ ಪದರ ಮತ್ತು 4ನೇ ಪದರ RO2 RO3 ಎಂದು ಕರೆಯಲಾಗಿದೆ. ಇದೊಂದು ಅತ್ಯಾಧುನಿಕ ರಕ್ಷಣಾ ವ್ಯವಸ್ಥೆ. 100 ಮೈಲು ದೂರದಲ್ಲಿರುವ ಶತ್ರು ತಾಣಗಳಿಂದ ಕ್ಷಿಪಣಿಗಳನ್ನು ಹಾರಿಸಲಾಗಿದೆ ಎಂದು ಗುರುತಿಸಿದ ಕೂಡಲೇ ಆ ಮಾಹಿತಿಯನ್ನು ಯುದ್ಧ ನಿರ್ವಹಣಾ ಕೇಂದ್ರಕ್ಕೆ ರವಾನೆ ಮಾಡಲಾಗುತ್ತದೆ. ಮುಂದೆ ನಡೆಯುವುದೆಲ್ಲ ಖಚಿತವಾದ ಸ್ವಚಾಲಿತವಾದ ಪ್ರಕ್ರಿಯೆ. ಖಂಡಾಂತರ ಕ್ಷಿಪಣಿಗಳನ್ನು ಎತ್ತರಕ್ಕೆ ಏರುತ್ತಾ ಭೂಮಂಡಲದ ವಾತಾವರಣವನ್ನು ದಾಟಿ ಹೋಗಿ ಪುನಃ ಭೂಮುಖವಾಗಿ ಮರಳಿ ವಾತಾವರಣವನ್ನು ಪ್ರವೇಶಿಸಿದ ಸಮಯಕ್ಕೆ ಆ ಕ್ಷಿಪಣಿಯ ಪಥವನ್ನು, ಅದರ ವೇಗವನ್ನು ಮತ್ತು ಅದರ ದಿಕ್ಕನ್ನು ಗ್ರಹಿಸಿ ಈ ಕ್ಷಿಪಣಿಯನ್ನು ಪ್ರತಿಬಂಧಕ ಕ್ಷಿಪಣಿಗಳ ಮೂಲಕ ತಡೆಗಟ್ಟಿ ನಾಶ ಮಾಡಲಾಗುತ್ತದೆ. ಮೊನ್ನೆಯ ಇರಾನ್ನಿಂದ ಇಸ್ರೇಲ್ ಮೇಲೆ ಪ್ರಯೋಗಿಸಿದ ಹಲವಾರು ಕ್ಷಿಪಣಿಗಳನ್ನು ಈ ಹಂತದಲ್ಲಿಯೇ ನಾಶ ಮಾಡಲಾಗಿತ್ತು, ಮುಂದೆ ಸಹ ಮಾಡಲಾಗುತ್ತದೆ. ಪದರದ ಹೆಸರು RO2. ಇದು ಬಾಹ್ಯಾಕಾಶದಲ್ಲಿ ಭೂಮಿಯ ವಾತಾವರಣಕ್ಕೂ ಮೇಲೆ ಸುಮಾರು 100 ಕಿಲೋಮೀಟರ್ ಎತ್ತರದಲ್ಲಿ ಇರುವಾಗಲೇ ಶತ್ರುಗಳ ಕ್ಷಿಪಣಿಯನ್ನು ಪ್ರತಿಬಂಧಕ ಕ್ಷಿಪಣಿಯ ಮೂಲಕ ಸ್ಫೋಟಿಸಲಾಗುತ್ತದೆ. ಇದರ ಕಾರ್ಯವ್ಯಾಪ್ತಿ ಸುಮಾರು 2400 ಕಿಲೋಮೀಟರ್ಗಳ ದೂರದವರೆಗೂ ಇರುತ್ತದೆ. ಈ 4ನೇ ಪದರದ ಅಸ್ತ್ರದಲ್ಲಿ ಗ್ರೀನ್ ಪೈನ್ ಎನ್ನುವ ಅತಿ ಶಕ್ತಿಯುತವಾದ ರಡಾರ್ ವ್ಯವಸ್ಥೆಯನ್ನು ಸಂಯೋಜಿಸಲಾಗಿದೆ. ಉಪಗ್ರಹಗಳಿಂದ ದೊರೆಯುವ ಮಾಹಿತಿಯನ್ನು ಉಪಯುಕ್ತವಾಗಿ ಈ ವ್ಯವಸ್ಥೆಯಲ್ಲಿ ಬಳಸಿಕೊಂಡು ರಕ್ಷಣಾ ವ್ಯವಸ್ಥೆಯ ಪ್ರತಿಯೊಂದು ಪದರವನ್ನು ಕೇಂದ್ರೀಕೃತ ಯುದ್ಧ ನಿರ್ವಹಣಾ ಕೇಂದ್ರದ ಮೂಲಕ ಸಂಯೋಜಿಸಲಾಗುತ್ತದೆ. ಕ್ಷಿಪಣಿ ತಂತ್ರಜ್ಞಾನಗಳು ಮತ್ತು ರಕ್ಷಣಾ ವೆಚ್ಚಗಳ ಸವಾಲುಗಳ ನಡುವೆಯೂ ಇಸ್ರೇಲ್ನ ಈ ವ್ಯವಸ್ಥೆಯನ್ನು ವಿಶ್ವದ ಅತ್ಯಂತ ಪರಿಣಾಮಕಾರಿ ಕ್ಷಿಪಣಿ ನಿರೋಧಕ ಶಕ್ತಿ ಎಂದು ಪರಿಗಣಿಸಲಾಗಿದೆ ಮತ್ತು ದುಬಾರಿ ವೆಚ್ಚವೂ ಆಗಿದೆ. ಬೇರೆ ದೇಶಗಳು ಈ ಥರ ದುಬಾರಿ ವೆಚ್ಚದ ಅಸ್ತ್ರಗಳನ್ನು ಪಡೆಯುವುದಕ್ಕೆ ಹಿಂದು ಮುಂದೆ ನೋಡುತ್ತದೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.